ನೀವು ಯೋಜನೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ 40% ಭೂಮಿನ ರೈತರಿಗೆ ಬಿಟ್ಟುಕೊಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ಅವ್ರ ಬಗ್ಗೆ ಚರ್ಚೆ ಯಾವ್ದು ಏನು ಅಂತ. 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂತ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಸ್ವಲ್ಪ ದಾಖಲೆ ತೆಗಿಯಕ್ಕೆ ಹೇಳಿ. ಡಿಕೆ ಶಿವಕುಮಾರ್ ಮೇಲಿರುವಂತ ವಿರೋಧ ಮಾಡೋದಕ್ಕೋಸ್ಕರ ಈ ರೀತಿ ನೀವು ವಿರೋಧ ಮಾಡ್ತಾ ನೋಡಿ, ಈಗ ಆಗಿದ್ರೆ ಎಚ್ ಕೆ ಪಾಟೀಲ್ರು ಎಂತ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಜನಗಳ ಹಿತಕ್ಕೆ ಜನಗಳ ಉದ್ಧಾರಕ್ಕೆ ಮಾಡಕ್ ಮಾಡಿದ್ರ. ನಾನು ಅವತ್ತು ಜನಗಳ ವಿರೋಧ ಕೆಲಸ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾವ್ರಲ್ವಾ, ಅವನ್ ಕೂಸು ಅಂತ ಹೇಳಿ. ಇವತ್ತು ರಾಜಕೀಯವಾಗಿ ವಿರೋಧ ಮಾಡಕ್ಕಲ್ಲ, ಅಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆ, ಅವ್ರ ಉದ್ದೇಶ ಏನಿದೆ. ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈಸ್ ಕಂಪನಿ ಅವತ್ತು ಬೆಂಗಳೂರು ಮೈಸೂರು ರಸ್ತೆ ಮಾಡಬೇಕಾದವರು ಇನ್ನು ಬೆಂಗಳೂರು ಸುತ್ತನೇ ಗಿರಿಕಿ ಹೊಡಿತಾ ಇಲ್ವಾ? ಹೊಸಕೆರೆ ಹಳ್ಳಿ ಹತ್ರ ಒಂದು ಟೋಲ್ ಗೇಟ್ ಇದೆಯಲ್ಲ, ಟೋಲ್ ಗೇಟ್ ಪಕ್ಕದಲ್ಲಿ ಯಾವ ಒಂದು ನೈಸ್ ಕಂಪನಿಗೆ ಬೇಕು ಅಂತೇಳಿ ತೆಗೆದುಕೊಂಡಂಥದ್ದನ್ನ NOC ಯಾರಿಗೆ ಕೊಟ್ಟರು? ಅಲ್ಲಿ ಕಟ್ತಾವ್ರಲ್ಲ ಬಿಲ್ಡಿಂಗು, ಅಟ್ಯಾಚ್ಡ್ ಹೈರೈಸ್ ಬಿಲ್ಡಿಂಗ್ ಬಂದಿದೆಯಲ್ಲ, ನೋಡಿ ಅಲ್ಲಿ ಹೋಗಿ ಎಷ್ಟು ಕಟ್ಟಿದ್ದಾರೆ. ಅದೇನು ಬಡವರಿಗೆ ಕೊಟ್ಟಿದ್ದ ಅದು NOCನ? ನೈಸ್ ಕಂಪ್ನಿಯವರು ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದನ್ನು ಇಡಕ್ಕೆ ಹೇಳಿ ಜನಕ್ಕೆ. ಅದಷ್ಟೇ ಅಲ್ಲ, ಸರ್ಕಾರದ ದುಡ್ಡಿನಲ್ಲಿ ಈಗ ಕಟ್ತಾವ್ರಲ್ವ, ಆ ಜಾಗ ತಗೊಂಡು ನೈಸ್ ಕಂಪ್ನಿಗೆ ಅಂತ ಮೊದಲು ತಗೊಂಡು ಅದನ್ನು ಡಿನೋಟಿಫೈ ಮಾಡಿಸ್ಕೊಂಡು ಕಟ್ತಾವ್ರಲ್ಲ ಈಗ NOC ತಗೊಂಡು ನೈಸ್ ಕಂಪ್ನಿಯಿಂದ. ಆ ರೋಡ್ಗಳು ಪಕ್ಕದಲ್ಲಿ ಚಿಕ್ಕ ರೋಡ್ಗಳು, ಅದನ್ನ ಸರ್ಕಾರದ ದುಡ್ಡಿನಲ್ಲಿ ವೈಡನ್ ಮಾಡಕ್ ಹೊರಟವ್ರೆ. ಆ ಬಿಲ್ಡಿಂಗ್ಗಳಿಗೆ ಅನುಕೂಲ ಮಾಡ್ಕೊಳ್ಳಕ್ಕೆ, ರೈತರಿಗೆ ಅನುಕೂಲ ಮಾಡಕ್ ಮಾಡ್ತಾವ್ರೆ. ಇದು ಪುರಾಣ ಹೇಳತ್ತ ಹೋದ್ರೆ ನಿಮ್ ಪುಟಗಟ್ಲೆ ಹೇಳ್ಬೋದು ಇವ್ರು ಮಾಡಿರೋ ಸಾಧನೆಗಳನ್ನ. ಯಾರ್ದು? ನನ್ನ 45 ಎಕರೆ ಲ್ಯಾಂಡು, ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನಿಮ್ ತರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನಾಗಿ, ಇಲ್ಲಿ ನಮ್ಮ ಬ್ರದರು ಇದಾರೆ, ಇಲ್ಲಿ ಅವ್ರದ್ದು ನಮ್ಮ ಪಕ್ಕದ ಆಫೀಸೇ ಅವ್ರದ್ದು. ಅವತ್ತು ನಾನು ಯಾವ ರೀತಿ ವ್ಯವಹಾರ ಮಾಡಿದ್ದೇನೆ, ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂತ ಹಂಚಿಕೆದಾರರು ಏನ್ ಕೊಡ್ತಾ ಇದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂತ ಒಂದು ಬಿಸ್ನೆಸ್ ಅನ್ನ ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂತ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನಾಪ್ ಮಾಡಿ ಮಾಡಿದಂತ ಭೂಮಿಗಳಲ್ಲ ಅದು. ಎಲ್ಲ ಹಣ ಪ್ರಮಾಣ ಯಾರು ಮಾಡ್ತಾರೆ? ನನಗೆ ನೋಡಿ, ನನಗೆ ಇರ್ತಕ್ಕಂಥ ದೇವರು ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ನಂಬ್ಕೊಂಡಿದ್ದಾರೆ. ರೈತರ ಪರವಾಗೋಸ್ಕರ ಈ ಯೋಜನೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹಣೆ ಪ್ರಮಾಣ ಮಾಡಿ ಅಂತ ಸರ್. ಅಂದ್ರೆ ನಾನು ರೈತರ ಪರವಾಗೋಸ್ಕರಲೇ ಅವತ್ತು ಸುಮ್ಮನಾಗಿದ್ದಿಲ್ಲದೆ ಇದ್ದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಲಿಲ್ವಾ? 14 ತಿಂಗಳಿರ್ಲಿಲ್ವಾ? ಅವತ್ತೇ ಮಾಡುವೆ. ನನ್ನ ಕೈಲಿ ಇರ್ಲಿಲ್ವ ಅಧಿಕಾರ? ಮುಖ್ಯಮಂತ್ರಿ ಆಗಿದ್ದೆ. ರೈತರಿಗೆ ತೊಂದರೆ ಕೊಡಬೇಕು ಅಂದ್ರೆ ಮಾಡಬಹುದಾಗಿತ್ತು. ಅವತ್ತು ನಾನು ಮಾಡಲಿಲ್ಲ. ಅದನ್ನ ಯಾಕೆ ಮಾಡಲಿಲ್ಲ? ಎರಡನೇ ಬಾರಿ ನಾನು 14 ತಿಂಗಳಿಂದಲ್ಲ ಮುಖ್ಯಮಂತ್ರಿ ಆಗಿ ಮಾಡಬಹುದಾಗಿತ್ತಲ್ವ ನಾನು? ಯಾಕೆ ಮಾಡಲಿಲ್ಲ? ಅವರು ಸೆಳೆಯೋದು ಮೊದಲು ನಿಲ್ಸಕ್ಕೆ ನಮ್ಗೆ ಆಸಕ್ತಿ ಇದೆಯಾ? ಅವ್ರಿಗೆ ಮ್ಯಾಗ್ನೆಟ್ ಎಲ್ಲ ಅವ್ರು ಇಟ್ಕೊಂಡವ್ರೆ, ನಮ್ತ ಮ್ಯಾಗ್ನೆಟ್ ಇಲ್ಲ. ಏನ್ ಯಾರಿಗೆ? ಯಾವ ಶಾಸ್ತ್ರಕ್ಕೆ ಯಾರಿಗೆ ಮಾತಾಡಿದ್ದೀನಿ? ಯಾರಿಗೆ? ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಮಾತಾಡಿದ್ದೀನಿ ಅಂತ. ಅವ್ರು ಸುಮ್ಮನೆ ಚಟಕ್ಕೆ ಮಾತಾಡಿದ್ರೆ ನಾನೇನ್ ಮಾಡಿ?